ನಮಸ್ಕಾರ ಹಳಿಯಾಳ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ಬಂದಿದ್ದೀನಿ ಹಳಿಯಾಳದಲ್ಲಿ ಒಂದು ಹೊಸದಾಗಿ ಸ್ಟಾರ್ಟ್ ಆಗಿರುವಂತಹ ಶ್ರೀಕೃಷ್ಣ ಪ್ಯಾಲೇಸ್ ರೆಸ್ಟೋರೆಂಟಿಗೆ. ಇದು ಬಂದ್ಬಿಟ್ಟು ಒಂದು ಪ್ಯೂರ್ ವೆಜ್ ಹೋಟೆಲ್ ಆಗಿದೆ. ಸೊ ಇಲ್ಲಿ ಸಿಗುವಂತಹ ಫುಡ್ಗಳು ಯಾವುದು, ಹಾಗೆಯೇ ಟೈಮಿಂಗ್ಸು ಎಲ್ಲ ಕೂಡ ನಿಮಗೆ ಇವತ್ತಿನ ವ್ಲಾಗಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಮಸ್ತೆ. ಸೊ ಇವತ್ತು ನಾನು ಬಂದಿರೋದು ಕೃಷ್ಣ ಪ್ಯಾಲೇಸ್ ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ. ಇದು ಲೊಕೇಟ್ ಆಗಿರೋದು ಹಳಿಯಾಳ ಬೆಳಗಾಂ ರೋಡು. ಹಳಿಯಾಳದ KSRTC ಬಸ್ ಸ್ಟ್ಯಾಂಡಿಂದ ಜಸ್ಟ್ ನಿಮಗೆ ಒಂದು 10 ಮಿನಿಟ್ಸ್ ಆಗುತ್ತೆ. ನೀವೇನಾದರೂ ಪ್ಯೂರ್ ವೆಜ್ ಹೋಟೆಲ್ನ ಅಥವಾ ರೆಸ್ಟೋರೆಂಟನ್ನು ಸರ್ಚ್ ಮಾಡ್ತಾ ಇದ್ರಿ ಅಂದರೆ ಹೋಟೆಲ್ ಶ್ರೀಕೃಷ್ಣಗೆ ಬಂದ್ರಿ ಅಂದರೆ ನಿಮಗೆ ಟೇಸ್ಟ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಯಾವುದರಲ್ಲೂ ಕೂಡ ಕಾಂಪ್ರಮೈಸ್ ಆಗದೇ ನಿಮಗೆ ಬೆಸ್ಟ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ನಮ್ಮ ಹಳಿಯಾಳದಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಶ್ರೀಕೃಷ್ಣ ಪ್ಯಾಲೇಸ್ನಲ್ಲಿ ಯಾವ್ಯಾವ ಥರ ಫುಡ್ಗಳು ಸಿಗುತ್ತೆ, ಹಾಗೆ ಟೈಮಿಂಗ್ಸ್ ಏನು, ನಾರ್ತ್ ಇಂಡಿಯನ್ ಹಾಗೆ ಸೌತ್ ಇಂಡಿಯನ್ ಡಿಶಸ್ಗಳು ಏನೇನೆಲ್ಲ ಸಿಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಒನ್ಸ್ ನಾವು ಹೋಟೆಲ್ ಒಳಗೆ ಎಂಟರ್ ಆಗಿ ನಾವು ಏನಾರು ಫುಡ್ಡನ್ನು ಆರ್ಡ್ರ್ ಮಾಡ್ತೀವಲ್ಲ, ಸ್ಟಾಫಿಂದ ಹಿಡಿದು ಓನರ್ ತನಕನೂ ಕೂಡ ನಮಗೆ ಒಂಥರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ನಾವು ಯಾವುದೇ ಒಂದು ಆರ್ಡ್ರ್ ಮಾಡಿದ್ರೂ ಕೂಡ ತುಂಬ ಹೊತ್ತು ತೊಗೊಳ್ಳೋದಿಲ್ಲ, ತಕ್ಷಣ ಬಿಸಿ ಬಿಸಿಯಾಗಿ ಫುಡ್ಡನ್ನು ಕೊಡ್ತಾರೆ. ಹಾಗೆಯೇ ಅವರು ಸರ್ವ್ ಮಾಡೋ ಪದ್ಧತಿ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಫ್ಟ್ ಡ್ರಿಂಕ್ಸು, ಕೋಲ್ಡ್ ಡ್ರಿಂಕ್ಸು, ಐಸ್ ಕ್ರೀಮ್ಸು, ಮಕ್ಕಳಂತೂ ಬಂದ್ರಂದರೆ ನಿಜವಾಗ್ಲೂ ಐಸ್ ಕ್ರೀಮ್ಸ್ನ ಇಷ್ಟಪಟ್ಟು ತಿಂತಾರೆ. ಸ್ಟಾರ್ಟಿಂಗಲ್ಲೇ ಇಟ್ಟಿದ್ದಾರೆ ಮಕ್ಕಳಿಗೆ ಅಟ್ರಾಕ್ಟ್ ಆಗಲಿ ಅಂತ. ನಮ್ಮ ಹೋಟೆಲ್ನಲ್ಲಿ ನೀವು ಮಸಾಲೆ ಟೀ ಬೇಡ, ಜಸ್ಟ್ ಒಂದು ಸಾದಾ ಟೀ ಕುಡಿದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಈಗ ಟೀ ಕೂಡ ಕುಡಿಯೋಣ. ನಾವು ಒಂದು ಹೋಟೆಲಿಗೆ ಹೋಗಿ ಒಂದು ಫುಡ್ಡನ್ನು ಆರ್ಡ್ರ್ ಮಾಡಿ ತಿಂತೀವಿ ಅಂತ ಅಂದರೆ ಟೇಸ್ಟ್ ಜೊತೆಗೆ ಹೈಜೀನ್ ಕೂಡ ಇರಬೇಕು. ಸೊ ನಿಮಗೆ ಕೃಷ್ಣ ಪ್ಯಾಲೇಸ್ ಒಳಗಡೆ ಅಂದರೆ ಕಿಚನ್ ರೂಮ್ ಯಾವ ಥರ ಇದೆ ಅಂತ ತೋರಿಸಿ ನೋಡಿ. ಪ್ರತಿಯೊಬ್ಬರು ಕೂಡ ನೀಟಾಗಿ ತಲೆಗೆ ಕ್ಯಾಪ್ನ ಕೂಡ ಹಾಕ್ಕೊಂಡಿದ್ದಾರೆ, ಅಥವಾ ಅವರು ಸರ್ವ್ ಮಾಡೋದು ವಿಧಾನ ಆಗಿರ್ಬೋದು ಪ್ರತಿಯೊಂದು ಕೂಡ ನೀಟಾಗಿ ಇದೆ. ನಾವು ಫ್ಯಾಮಿಲಿಯವರೆಲ್ಲ ಸೇರಿ ಹೋಟೆಲಿಗೆ ಬಂದಿದ್ವಿ. ನಾವು ಹೆಚ್ಚಾಗಿ ಇಷ್ಟಪಟ್ಟು ತಿನ್ನುವಂಥದ್ದು ದೋಸೆಯನ್ನು ತಿಂತೀವಿ. ಇವತ್ತು ನಾವು ಫ್ಯಾಮಿಲಿ ದೋಸೆಯನ್ನು ಆರ್ಡ್ರ್ ಮಾಡಿ ತಿಂತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಒಂದು ಟೇಬಲ್ ಅಷ್ಟು ಪೂರ್ತಿ ದೊಡ್ಡದಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನನಗೆ ಸಾಂಬಾರು, ಈ ಹೋಟೆಲಿನ ಸಾಂಬಾರು ತುಂಬ ಇಷ್ಟ ಆಯಿತು. ರವಾ ದೋಸೆಯನ್ನು ನೆಕ್ಸ್ಟ್ ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ. ಯೂಶ್ವಲ್ ಆಗಿ ನಾವು ಹೊರಗಡೆ ರವಾ ದೋಸೆಯನ್ನು ತಿಂದಾಗ ತುಂಬ ದಪ್ಪ ಇರುತ್ತೆ, ಬಟ್ ಈ ರೆಸ್ಟೋರೆಂಟಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರಿಸ್ಪಿಯಾಗಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ಥರ ಕಾಂಪ್ರಮೈಸ್ ಆಗೋದು ಬೇಡ. ರವಾ ದೋಸೆ ತುಂಬ ಚೆನ್ನಾಗಿದೆ. ಹಲೋ ಸರ್, ನಮಸ್ತೆ. ಸರ್, ಈ ಹೋಟೆಲ್ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೋಟೆಲ್ ಅಂದರೆ ಚೆನ್ನಾಗಿದೆ ಮೇಡಮ್, ಫುಡ್ಡು ಚೆನ್ನಾಗಿದೆ, ಟೇಸ್ಟಿ ಇದೆ, ಎಲ್ಲ ಚೆನ್ನಾಗಿದೆ, ಸರ್ವಿಸು ಚೆನ್ನಾಗಿದೆ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ಗೆ ಕೌಂಟ್ರು ಇದೆ, ಬೇರೆ ಕೌಂಟ್ರು ಇದೆ, AC ಸೆಕ್ಷನ್ ಇದೆ, ಚೆನ್ನಾಗಿದೆ ಮೇಡಮ್.
ಸರ್ವಿಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನೀವು ಏನು ಇಷ್ಟಪಟ್ಟು ತಿಂತೀರಾ? ಮೇಡಮ್ ನಾವು ಆಫ್ಟರ್ನೂನ್ ಊಟ ಮಾಡಬೇಕಂದ್ರೆ ವೆಜ್ ಬಿರಿಯಾನಿ ಇತ್ತು ಓಕೆ ಓಕೆ ಓಕೆ. ಮೇಡಮ್. ಆಮೇಲೆ ಕುಷ್ಕ ರೈಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಯಾವುದು ಇವ್ರದ್ದು ಏನು ಇದೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಫುಡ್ ಆಗಲಿ ಏನೂ ಆಗಲಿ, ಬೆಳಗ್ಗೆ ನಾಷ್ಟ ಬೇಕಾದ್ರೆ ಪಲಾವ್ ಚೆನ್ನಾಗಿರುತ್ತೆ ಮೇಡಮ್. ನೀವು ಪಲಾವ್ ಇಷ್ಟಪಟ್ಟು ತಿಂತೀರಾ? ನಾವು ಪಲಾವ್ ಇಷ್ಟಪಡ್ತೀವಿ, ಇದು ಚೆನ್ನಾಗಿದೆ ಮೇಡಮ್ ಪಲಾವ್. ಆಮೇಲೆ ಮಧ್ಯಾಹ್ನ ರೈಸಲ್ಲಿ ತೊಗೊಂಡ್ರೆ ವೆಜ್ ಬಿರಿಯಾನಿ ಚೆನ್ನಾಗಿದೆ. ವೆಜ್ ಬಿರಿಯಾನಿ ವೆರೈಟೀಸ್ ಆಫ್ ಫುಡ್ ಇದೆ, ಎಲ್ಲ ಇದೆ. ಇನ್ನೊಂದು ಸ್ನ್ಯಾಕ್ಸ್ ಇದೆ ಮೇಡಮ್, ಎಲ್ಲ ಚೆನ್ನಾಗಿದೆ. ಇವ್ರದ್ದೆಲ್ಲ ಟೆಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಈ ಹೋಟೆಲ್ದಲ್ಲಿ ನೀವು ಇಷ್ಟಪಟ್ಟು ಏನು ಡಿಶ್ನ ತಿಂತೀರಾ? ಮಸಾಲೆ ದೋಸೆ. ಓಕೆ, ಥ್ಯಾಂಕ್ ಯು. ಎ ಸಿ ಹಾಗೆ ನಾನ್ ಎ ಸಿ ಅಂತ ಹೇಳಿ 2 ಸೆಕ್ಷನ್ ಇದೆ. ಮಲ್ಟಿಪಲ್ ಟೇಬಲ್ಸ್ ಇರೋದ್ರಿಂದ ನಾವು ಎಷ್ಟೇ ಜನ ಹೋದರೂ ಕೂಡ ಆರಾಮಾಗಿ ಇವನ್ ನಮಗೆ ಬೇಗನೆ ಬರುತ್ತೆ. ನಾವು ಆರ್ಡ್ರ್ ಮಾಡಿರುವಂತಹ ಫುಡ್ಡು ತುಂಬ ಹೊತ್ತು ವೆಯ್ಟ್ ಮಾಡೋದೇ ಬೇಡ. ಇವಾಗ ಬನ್ನಿ ಒಬ್ಬ ಕಸ್ಟಮರ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮತ್ತೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿದ್ದೀರಾ? ಎಸ್, ನನ್ನ ಫೇವ್ರೇಟ್ ಡಿಶ್ ನನಗೆ ಇಲ್ಲಿ ಇಷ್ಟ ತುಂಬ. ಓ, ನೀರು ದೋಸೆ. ನನಗೆ ನೀರು ದೋಸೆ ಅಂದರೆ ನನ್ನ ತುಂಬ ಫೇವ್ರೇಟ್. ತುಂಬ ಚೆನ್ನಾಗಿರುತ್ತೆ. ಮತ್ತು ಹೋಟೆಲ್ನವರು ತುಂಬ ಕೇರಿಂಗ್ ಮಾಡ್ತಾರೆ. ಬಂದ ತಕ್ಷಣ ಸ್ಟಾಫ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಸರ್ವಿಸ್ ಕೊಡ್ತಾರೆ. ಒಳ್ಳೆ ಸರ್ವಿಸ್. ಇವನ್ ಓನರ್ ವಿನೋದ್ ಅವ್ರು ಏನಿದ್ದಾರೆ ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಬಂದ ತಕ್ಷಣ ಕೇಳ್ತಾರೆ ಮೇಡಮ್ ಏನು ಬೇಕು, ಮತ್ತು ಏನಾದ್ರು ಸ್ಪೆಷಲ್ ಮಾಡಿದರೆ ಮೇಡಮ್ ಇವತ್ತು ಇದು ಸ್ಪೆಷಲ್ ಇದೆ ನೋಡಿ, ನೀವು ಒಂದೇ ರೀತಿ ಐಟಮ್ಸ್ ತೊಗೊಳ್ಬೇಡಿ, ಬೇರೆ ಟೈಮ್ಸು ನೋಡಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿವರೆಗೆ ಯಾವುದೇ ಚೆನ್ನಾಗಿದೆ ಅಂತ ಕೊಟ್ಟಿದ್ರೆ ಎಲ್ಲ ಸ್ವಲ್ಪ ಕ್ವಾಲಿಟಿ. ಹೌದಾ? ನೀರು ದೋಸೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಮೇಡಮ್ ನೀವು ಸ್ವಲ್ಪ ನೋಡಿ, ಎಲ್ಲ ಚೆನ್ನಾಗಿರುತ್ತೆ. ಓಕೆ, ನೀವು ಫಸ್ಟ್ ತಗೊಳ್ಳಿ. ಒಂದು ಸ್ವೀಟ್ ಕೊಡ್ತಾರೆ ನೀರು ದೋಸೆ ಜೊತೆಗೆ. ಇದು ಯಾವ ಸ್ವೀಟ್ ಅಂತ ಹೇಳ್ತೀವಿ? ಇದು ತೆಂಗಿನಕಾಯಿದು ಬೆಲ್ಲ ಹಾಕಿ, ಈಗ ಯೂಶಲಿ ನಾವು ಮೋದಕ ಅಂತ ಗಣಪತಿ ಹಬ್ಬದಲ್ಲಿ ಮಾಡ್ತೇವಲ್ಲ, ತುಂಬ್ತೀವಲ್ವಾ, ಅದೇ ರೀತಿ ಇರುತ್ತೆ ಇದು. ಬಟ್ ಮೇಲೆ ತುಂಬಲ್ಲ, ಇದು ಒಳಗಡೆ ಅಷ್ಟೇ ಕೊಬ್ಬರಿ, ಇದು ಬೆಲ್ಲ ಏಲಕ್ಕಿ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಸುಸ್ಲ ತರದಲ್ವಾ? ಸುಸ್ಲ ತರ, ಬಟ್ ಇದು ಲಿಕ್ವಿಡ್ ಇರುತ್ತೆ. ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಇರುತ್ತೆ, ಡ್ರೈ ಇರಲ್ಲ. ತುಂಬಾ ಟೇಸ್ಟಿ ಇರುತ್ತೆ. ನಮ್ಮ ಫೇವರೇಟ್ ಇದು. ಅಂದ್ರೆ ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್. ತುಂಬಾ ಕಾಂಬಿನೇಷನ್. ಆಮೇಲೆ ಚಟ್ನಿ ಒಂದು ಕೊಟ್ಟಿರ್ತಾರೆ, ಪಲ್ಯ ಕೊಡಲ್ಲ. ಸೂಪರ್ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಯಿಲಿ ಇರಲ್ಲ, ಏನೂ ಇರಲ್ಲ, ಹೆಲ್ದಿ ಫುಡ್. ನೀವು ಹೆಚ್ಚಾಗಿ ಯಾವುದನ್ನ ಟೇಸ್ಟ್ ಮಾಡ್ತೀರಾ ಇಲ್ಲಿ ಬಂದ್ರೆ? ಇಲ್ಲಿ ಬಂದರೆ ನಮ್ಮ ಫೇವರೇಟ್ ನೀರು ದೋಸೆನೇ ಫಸ್ಟ್ ಪ್ರಯಾರಿಟಿ. ಸೆಕೆಂಡ್ ಬಂದುಬಿಟ್ಟು ದೋಸೆ ಐಟಮ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಸ್ಪೆಷಲ್ ದೋಸೆ ಐಟಮ್ಸ್ ಕೊಡ್ತಾರೆ, ಅದು ತುಂಬ ಚೆನ್ನಾಗೇ ಇದೆ. ಆಮೇಲೆ ನನಗೆ ನಾರ್ತ್ ಇಂಡಿಯನ್ ಇಲ್ಲಿ ಯಾವುದೇ ಇರಲಿ ಊಟ, ನಾರ್ತ್ ಇಂಡಿಯನ್ ಡಿಶಸ್ ತುಂಬ ಸೂಪರ್. ಹೌದಾ? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ದಾಲ್ ತಡ್ಕ ಇರಲಿ, ಪರಾಟ ಇರಲಿ, ಆಮೇಲೆ ಇದು ಇನ್ನೊಂದು ಯಾವುದು ಇದು ಮಾಡ್ತಾರೆ, ಯಾವುದು ಬಟರ್ ಕುಲ್ಚಾ ಅಂತ ಮಾಡ್ತಾರೆ, ನಾನ್ ಅಂತ ಮಾಡ್ತಾರೆ. ತುಂಬ ಹಾಟ್ ಸರ್ವ್ ಮಾಡ್ತಾರೆ. ಸೌತ್ ಇಂಡಿಯನ್ ಡಿಶಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ? ಸೌತ್ ಇಂಡಿಯನ್ನಲ್ಲಿ ನನಗೆ ಏನು ಕಾಸು ಇಷ್ಟ ಇಲ್ಲ, ಬಟ್ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಟಿಮೇಟ್. ಮತ್ತು ಇವ್ರ ಟಿಫನ್ ಅಂತೂ ಎಲ್ಲ ರಸಮ್ ಮತ್ತು ತಿಳಿಸಾರು ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಸೌತ್ ಇಂಡಿಯನ್ ಏನು ತೊಗೊಂಡಿಲ್ಲ, ಯಾವತ್ತು ನಾರ್ತ್ ಇಂಡಿಯನ್ ಡಿಶಸ್ ತೊಗೊಂಡಿದ್ದೀನಿ. ನಾನು ನನ್ನ ಫ್ಯಾಮಿಲಿಯಲ್ಲಿ ಯಾವಾಗಲೂ ಬರ್ತಾ ಇರ್ತೀವಿ. ಈ ಹೋಟೆಲ್ ಆದಮೇಲೆ ಬೇರೆ ಹೋಟೆಲ್ಗೆ ಹೋಗೋದು ಬಿಟ್ಟಿದ್ದೀನಿ. ರಿಯಲಿ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ಇವತ್ತು ಏನು ತಿಂತಿರ್ತೀನಿ ಆ್ಯಕ್ಚುಲಿ ನಾನು ಎಲ್ಲ ನಮ್ಮ ಮೊಬೈಲ್ ಸ್ಟೇಟಸಲ್ಲಿ ಹಾಕ್ತೀನಿ. ಹೌದಾ? ನನಗೆ ಎಲ್ಲ ಇವತ್ತು ಸ್ಪೆಷಲ್ ಮಾಡಿದ್ದಾರೆ. ಆಮೇಲೆ ಗಾಜರ್ ಹಲ್ವಾ ಮಾಡ್ತಾರೆ ಇಲ್ಲಿ, ಅದು ಯಾವಾಗ ಮಾಡಲ್ಲ, ವೀಕ್ಲಿ ಒಂದ್ಸಲ ಪ್ರೈಸ್ ಮಾಡ್ತಾರೆ ಅವರು ಸ್ಟೇಟಸ್ ಇಡ್ತಾರೆ, ಯಾವಾಗ ಓಡ್ ಬರ್ತೀನಿ ಇಲ್ಲಿ. ಹೌದಾ? ಗಾಜರ್ ಹಲ್ವಾ ತುಂಬ ಚೆನ್ನಾಗಿರುತ್ತೆ. ಹೌದಾ? ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಏನೇನೋ ಇದ್ರೆ ನಾವು ಕೇಳಿಲ್ಲ ಅಲ್ವಾ, ಇದು ಗಾಜರ್ ಹಲ್ವಾ ಮಾಡಿದ್ದೀರಾ ಇವತ್ತು ಬರ್ತೀವಿ ಅಂತ ಕೇಳ್ತೀನಿ ಅವರಿಗೆ. ಮಾಡಿದರೆ ಬನ್ನಿ ಅಂತ ಹೇಳ್ತಾರೆ. ಬಾಕಿ ಅಂತ ಡಿಶಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್ ಮೇಡಮ್ ನಿಮ್ಮ ರಿವ್ಯೂಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಮತ್ತೆ ಹೋಟೆಲ್ ಶ್ರೀಕೃಷ್ಣ ಅಡ್ಡಿಲ್ಲ ಮೇಡಮ್, ಚಲೋ ಐತಿ ಹೋಟೆಲು. ಹೊಸದಾಗಿ ಹಾಕಿದಾಗಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಒಳ್ಳೊಳ್ಳೆ ಫುಡ್ಡು, ಎಲ್ಲ ಥರದ ಐಟಮು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಳ್ಯಾಳದಲ್ಲಿ ಇದೇ ಸೂಪರ್ ಹೋಟೆಲ್ ಅಂತ ಅಡ್ಡಿಲ್ಲ. ನೀವು ಏನು ಇಷ್ಟಪಟ್ಟು ತಿಂತೀರಾ ಇಲ್ಲಿ ಬಂದು? ಇಲ್ಲಿ ಮೈಸೂರು ಮಸಾಲ ದೋಸೆ, ಮೈಸೂರು ಮಸಾಲೆ ದೋಸೆ ಇಷ್ಟಪಡ್ತೀರಾ? ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಥರದ ಪ್ರತಿಯೊಂದು ಐಟಮ್ನು ಒಳ್ಳೆ ಚೆನ್ನಾಗಿ ರೀತಿಯಲ್ಲಿ ಮಾಡ್ತಾರೆ. ರುಚಿಗೆ ಏನು ಕಾಂಪ್ರಮೈಸ್ ಆಗೋದೇನು ಬೇಡ, ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಯಾಕೆ ಅಂದ್ರೆ ಈಗ ನಾವು ನಾನ್ ವೆಜ್ ಹೋಟೆಲ್ಗೆ ಹೋಗಿ ವೆಜ್ ಊಟವನ್ನ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಟೇಸ್ಟ್ ಒಂಥರ ನಾನ್ ವೆಜ್ ತರಾನೇ ಬರುತ್ತೆ. ಬಟ್ ನಾವು ಪಕ್ಕ ನಮಗೆ ವೆಜ್ ಊಟ ಬೇಕಂದ್ರೆ ನಾವು ವೆಜ್ ಹೋಟೆಲ್ಗೆ ಹೋಗ್ಬೇಕು. ರುಚಿ ಬಗ್ಗೆ ಏನು ಹೇಳ್ತೀರಾ ಈ ಹೋಟೆಲ್ದು? ಅಡ್ಡಿಲ್ಲ ಮೇಡಮ್, ತುಂಬ ರುಚಿ, ಮಸ್ತ್ ಒಳ್ಳೆ ಟೇಸ್ಟ್ ಇದೆ ಮೇಡಮ್. ಒಳ್ಳೆ ಚೆನ್ನಾಗಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಕ್ಲೀನು, ಡಿಸಿಪ್ಲಿನು
ತುಂಬ ಚೆನ್ನಾಗಿದೆ ಮೇಡಮ್. ಸ್ಟಾಫ್ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಅಡ್ಡಿಲ್ಲ, ಎಲ್ಲರಿಗೂ ಇದು ಮಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ ಮೇಡಮ್. ಅಲ್ಲ ಅಂದರೆ ಆಗಲ್ಲ ಅಂದರೆ ಆರ್ಡ್ರ್ ಕೇಳಿ ಎಷ್ಟೊತ್ತಿಗೆ ತಂದು ಕೊಡ್ತಾರಲ್ಲ ಬೇಗ ತಂದು ಕೊಡ್ತಾರೆ. ಒಳ್ಳೆ ಚೆನ್ನಾಗಿದೆ ಮೇಡಮ್. ಈಗ ಸದ್ಯ ಹಳ್ಯಾಳದಲ್ಲಿ ನಂಬರ್ 1 ಅಂದ್ರೂ ಅಡ್ಡಿಲ್ಲ. ಹೌದ್ರಿ? ಹೌದು, ಅಷ್ಟು ಚೆನ್ನಾಗಿದೆ ಮೇಡಮ್. ಓಕೆ, ಥ್ಯಾಂಕ್ಸ್ ಕಣ್ರಿ. ಕಸ್ಟಮರ್ಗಳು ಯಾವ ಥರ ರಿವ್ಯೂ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರಲ್ಲ. ಸೊ ಫ್ಯಾಮಿಲಿ ರೆಸ್ಟೋರೆಂಟ್ ಸ್ಟಾರ್ಟಾಗಿ ಒಂದು 7-8 ತಿಂಗಳಾದ್ರೂ ಕೂಡ ಕಸ್ಟಮರ್ಗಳು ಹುಡ್ಕೊಂಡು ಇದೇ ಹೋಟೆಲ್ಗೆ ಬಂದು ಬ್ರೇಕ್ಫಾಸ್ಟ್ ಆಗಿ ಡಿನ್ನರ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಕಸ್ಟಮರ್ಗಳು ಕೂಡ ಬಂದಿದ್ದಾರೆ. ಇವಾಗ AC ಸೆಕ್ಷನ್ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲೂ ಕೂಡ ಜನರು ಬಂದು ಡಿನ್ನರ್ ಹಾಗೆ ಲಂಚ್ನ ಮಾಡ್ಕೊಂಡು ಹೋಗ್ತಾರೆ. AC ಹಾಗೆ ನಾನ್ ACಗೆ ಯಾವುದೇ ಥರ ಡಿಫ್ರೆನ್ಸ್ ಇರಲ್ಲ. ಅಂದರೆ ಹೆವಿ ಅಮೌಂಟ್ ಅಂತ ಏನಿಲ್ಲ, ಜಸ್ಟ್ ಒಂದು 5 ರೂಪೀಸ್ ಎಲ್ಲ ಡಿಶಸ್ ಮೇಲೆ 5 ರೂಪೀಸ್ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಬೇಕಾದರೆ ಇಲ್ಲಿ ಹೊರಗಡೆ ಕೂಡ ಕೂತ್ಕೊಂಡು ನೀವು ಡಿನ್ನರ್ನ ಮಾಡ್ಬೋದು. ಏನೋ ಒಂಥರ ನಾವು ಮನೇಲೇ ಊಟ ಮಾಡ್ತಿದ್ದೀವೇನೋ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಹೋಟೆಲ್ ಕೃಷ್ಣ ಪ್ಯಾಲೇಸ್ನಲ್ಲಿ ಯಾವ್ಯಾವ ಫುಡ್ಗಳನ್ನ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಳು, ಸೂಪ್ಗಳು, ಥಾಲೀಸ್ಗಳನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ. ಹಾಗೆ ಚೈನೀಸಲ್ಲಿ ಫ್ರೈಡ್ ರೈಸ್ಗಳು, ಅಂದರೆ ಎಲ್ಲ ಥರ ರೈಸ್ಗಳನ್ನು ಚೈನೀಸ್ ಸ್ಟೈಲಲ್ಲಿ ಮಾಡ್ತಾರೆ. ಇಂಡಿಯನ್ ಹಾಗೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಫುಡ್ಗಳನ್ನ ಕೂಡ ಮಾಡ್ತಾರೆ. ಪರಾಟಸು, ತಂದೂರಿಗಳು, ಚಪಾತಿ. ಇನ್ನು ರೈಸಲ್ಲಂತೂ ನೀವು ಕೇಳಲೇಬೇಡಿ, ಸಿಕ್ಕಾಪಟ್ಟೆ ವೆರೈಟಿಗಳಿದೆ. ವೆಜ್ ದಮ್ ಬಿರಿಯಾನಿ, ಕುಷ್ಕ ರೈಸು, ಪನ್ನೀರ್ ರೈಸು, ಮಶ್ರೂಮ್ ರೈಸು, ಜೀರಾ ರೈಸು. ಇನ್ನು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನಿಮಗೆ ದಾಲ್ ಫ್ರೈ, ಪನ್ನೀರ್ ಡಿಶಸ್ಸು, ತಂದೂರಿಗಳು. ಸ್ಟಾರ್ಟರಲ್ಲಿ ನಿಮಗೆ ವೆರೈಟಿಗಳು ತುಂಬ ಇದೆ. ನೂಡಲ್ಸಲ್ಲೂ ಕೂಡ ಸೆಜ್ವಾನ್ ನೂಡಲ್ಸು, ಹಕ್ಕ ನೂಡಲ್ಸು, ಸಲಾಡ್ಸು, ಸ್ನ್ಯಾಕ್ಸು, ಬೇಬಿಕಾರ್ನ್ ಮಂಚೂರಿ ಆಗಿರ್ಬೋದು, ಅಥವಾ ಮಶ್ರೂಮ್ ಡಿಶಸ್ಗಳು ಕೂಡ ತುಂಬ ವೆರೈಟಿಲಿ ಮಾಡಿಕೊಡ್ತಾರೆ. ಕಾಜು ಡಿಶಸ್ಗಳು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ತಿಂಡಿ ತಿನ್ಲಿಕ್ಕೆ ಬಂದಿದ್ದೀರಾ? ಹಾಂ ಮ್ಯಾಮ್. ಏನು ಇಷ್ಟಪಟ್ಟು ತಿಂತೀರಾ ಈ ಹೋಟೆಲ್ದಲ್ಲಿ? ದೋಸೆ, ಉತ್ತಪ್ಪ. ಹಾಂ, ದೋಸೆಲಿ ಅಂದರೆ ವೆರೈಟಿ ಆಫ್ ದೋಸೆ ಮಾಡ್ತಾರೆ. ಫ್ಯಾಮಿಲಿ ದೋಸೆ ಆಗಿರ್ಬೋದು, ಮಸಾಲೆ ದೋಸೆ ಆಗಿರ್ಬೋದು, ಸೆಟ್ ದೋಸೆ ಆಗಿರ್ಬೋದು. ನಿಮಗೆ ಯಾವ ದೋಸೆ ತುಂಬ ಇಷ್ಟ? ಮಸಾಲೆ ದೋಸೆ ಇಷ್ಟ. ಮಸಾಲೆ ದೋಸೆ ಇಷ್ಟಪಡ್ತೀರಾ? ಹೌದು. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಮತ್ತೆ ಬ್ರದರ್ ಅವ್ರು ಹೇಳಿದ್ರು ನೀವು ಹೋಟೆಲ್ ಸ್ಟಾರ್ಟ್ ಆದಾಗಿಂದ ಕೂಡ ಇಲ್ಲಿ ಕನ್ವೀನಿಯಂಟ್ ಇದೆ, ಈಸಿ ಹೋಗಕ್ಕೆ ಬರೋಕ್ಕೆ, ಮತ್ತೆ ತುಂಬಾ ಒಳ್ಳೆ ಫುಡ್ ಇದೆ. ಸೊ ವೆಜ್ ಅಲ್ಲಿ ಹರಿಯಾಣದಲ್ಲಿ ಒಂದು ಟೈಪ್ ಚೆನ್ನಾಗಿದೆ. ಸೊ ಕಂಪೇರಿಟಿವ್ ಎಲ್ಲ ಮಾಡಿದ್ರೆ ಒಳ್ಳೆ ಉತ್ತಮವಾದ ಆಹಾರ ಸಿಗುತ್ತೆ. ಸೊ ನಾವು ಡೈಲಿ ಬರ್ತಾನೆ ಇರ್ತೀವಿ. ಡೈಲಿ ಬರ್ತಾ ಇರ್ತೀರಾ? ನೀವೇನು ಇಷ್ಟಪಡ್ತಿರ್ತೀರಾ? ನಾವಿಲ್ಲಿ ಮಾರ್ನಿಂಗ್ ಟಿಫಿನ್ ಮತ್ತೆ ನೈಟ್ ಊಟ ಆಲ್ಮೋಸ್ಟ್ ಇಲ್ಲೇ ಮಾಡೋದು. ಸೊ ಟಿಫಿನ್ ಅಲ್ಲಿ ಮಸಾಲೆ ದೋಸೆ, ರವಾ ಗೀ ದೋಸೆ ಮಸಾಲೆ ಅದು ಒಳ್ಳೆದಿರುತ್ತೆ, ಪೂರಿ ಚೆನ್ನಾಗಿರುತ್ತೆ. ಸೊ ಈ ರೀತಿ ಎಲ್ಲ ಟಿಫಿನ್ ಮಾಡ್ತೀವಿ. ನೈಟ್ ಊಟದಲ್ಲಿ ಪನ್ನೀರು, ಕಾಜು ಇದೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಇಲ್ಲೇ ಊಟ ಮಾಡ್ತೀವಿ. ಒಟ್ಟಲ್ಲಿ ಫುಡ್ ಚೆನ್ನಾಗಿದೆ. ಊಟದಲ್ಲಿ ನಿಮಗೆ ಸೌತ್ ಇಂಡಿಯನ್ ಇಷ್ಟ ಆಗುತ್ತಾ, ನಾರ್ತ್ ಇಂಡಿಯನ್ ಇಷ್ಟ ಆಗುತ್ತಾ? ಆಲ್ಟರ್ನೇಟಿವ್ ತಿಂತಾ ಇರ್ತೀವಿ, ಬಿಕಾಸ್ ಜಾಸ್ತಿ ಬರ್ತಾ ಇರ್ತೀವಲ್ಲ. ಸೌತ್ ಇಂಡಿಯನ್ ಕೂಡ ಚೆನ್ನಾಗಿರತ್ತಾ? ಚೆನ್ನಾಗಿದೆ, ತಿಂತಾ ಇರ್ತೀವಿ. ಓಕೆ, ತುಂಬ ಥ್ಯಾಂಕ್ಸ್. ಆಯ್ತಾ? ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಸರ್. ಸರ್, ಈ ಹೋಟೆಲ್ದಲ್ಲಿ ನೀವು ಹೆಚ್ಚಾಗಿ ಇಷ್ಟಪಡೋ ತಿಂಡಿ ಯಾವುದು? ನಾರ್ತ್ ಇಂಡಿಯನ್ ಫುಡ್ ಬೆಸ್ಟ್ ಮಾಡ್ತಾರೆ. ಹೌದಾ? ಅದು ಈವ್ನಿಂಗ್ ಬಂದ್ರೆ ವೆದರ್ನು ಚಲೋ ಇರ್ತದೆ, ಪ್ಲಸ್ ಅವ್ರ ಸರ್ವಿಸ್ನು ಚಲೋ ಇದೆ. ನಮ್ಮ ಫ್ರೆಂಡೇ ಆಗ್ಬೇಕು ಅವರು. ಹಲೋ ಸರ್. ನಮಸ್ತೆ ಮೇಡಮ್. ಅವರು ಮತ್ತೆ ಹಳ್ಳಿಯಲ್ಲಿ ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅವರು ಎಸಿ ಎಕ್ಸ್ಪೆರಿಮೆಂಟ್ ಇಲ್ಲಿ ನಮ್ಮಲ್ಲಿ ಇರಲಿಲ್ಲ. ಅವ್ರು ಮಾಡಿದ್ದಕ್ಕೆ ಇದಕ್ಕೆ ಬೆಸ್ಟ್ ರೆಸ್ಪಾನ್ಸ್ನು ಬರ್ತಾ ಇದೆ. ಮತ್ತೆ ಕಸ್ಟಮರ್ಸ್ ರಿವ್ಯೂ ಹೇಗಿದೆ, ಅಂದ್ರೆ ಫೀಡ್ಬ್ಯಾಕ್ ಅಂದ್ರೆ ಎಷ್ಟು ಜನ ಬರ್ತಾ ಇದ್ದಾರೆ, ಇಷ್ಟಪಟ್ಟು ಜನ ಬರ್ತಾ ಇದ್ದಾರೆ. ಪಾರ್ಟೀಸ್, ಆಮೇಲೆ ಕಿಟ್ಟಿ ಪಾರ್ಟೀಸ್, ಲೇಡೀಸ್ ಎಲ್ಲ ಬರ್ತಾ ಇದ್ದಾರೆ. ಅಂದ್ರೆ ಹಳ್ಳಿಯಲ್ಲಿ ಮಾಡಿದ್ದು ಬೆಸ್ಟ್ ಎಕ್ಸ್ಪೆರಿಮೆಂಟ್ ಒಳಗೆ ನಮಗೆ ಇದು ಚಿಕ್ಕಿದ್ದು ಬೆಸ್ಟ್ ಇದೆ ರೀ. ಹೌದ್ರಿ? ಹೌದೌದು, 100%. ತುಂಬಾ ಥ್ಯಾಂಕ್ಸ್ ಸರ್. ಬಂದಿದ್ದೀರಾ ನೀವು? ಮ್ಯಾಮ್ ನಾವು ದಾಂಡೇಲಿಯಿಂದ ಬಂದಿದ್ದೀವಿ ಮ್ಯಾಮ್. ದಾಂಡೇಲಿಯಿಂದ ಹಳ್ಳಿಯಳಕ್ಕೆ ಬಂದಿದ್ದೀರಾ? ಮ್ಯಾಮ್ ಆಲ್ಮೋಸ್ಟ್ ನಾವು ವರ್ಕ್ ಮಾಡ್ತಿದ್ದೀವಲ್ಲ, ಸೊ ನಮಗೆ ನಿಯರೆಸ್ಟ್ ಅಂದರೆ ಆಲ್ಮೋಸ್ಟ್ ಹಳಿಯಾಳ ತಾಲೂಕಲ್ಲಿ ನಾವು ಲೈಕ್ ಮಾಡೋ ಹೋಟೆಲ್ ಅಂದರೆ KP ಒಂದೇ. ಹೌದ್ರಿ? ಸೊ ಆಲ್ಮೋಸ್ಟ್ ಇದರಲ್ಲಿ ತಿಂಡಿ ಆಯಿತು, ಆಮೇಲೆ ಮಧ್ಯಾಹ್ನ ಊಟ ಆಯಿತು, ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನಾವು ಮೋಸ್ಟ್ ಪ್ರೊಬೇಬಲಿ ಲೈಕ್ ಮಾಡೋದೇ ಈವ್ನಿಂಗ್ ಸ್ನ್ಯಾಕ್ಸ್. ಅದರಲ್ಲಿ ಬೇಬಿಕಾರ್ನ್ ಮಂಚೂರಿಯನ್ ಆಯಿತು, ಆಮೇಲೆ ಇದು ವೆಜ್ ಕ್ರಿಸ್ಪಿ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಗೋಬಿ 65 ಚೆನ್ನಾಗಿರುತ್ತೆ. ಇನ್ನು ಊಟದಲ್ಲಿ ಬಂದುಬಿಟ್ರೆ ಪನ್ನೀರು, ಆಮೇಲೆ ಪನ್ನೀರ್ ಕರಿ ಆಯಿತು, ಕಾಜು ಕರಿ ಆಯಿತು, ಆಮೇಲೆ ಬೋನಾ ಮಸಾಲ ಅಂತ ಮಾಡ್ತಾರೆ. ಬೋನಾ ಮಸಾಲ ಅಂದರೆ ಗೊತ್ತಿಲ್ಲ ನನಗೆ, ಏನಂತ? ಅದು ಬೋನಾ ಮಸಾಲ ಈ ಹೋಟೆಲ್ ಸ್ಪೆಷಲ್ ಆ್ಯಕ್ಚುಲಿ. ಸೊ ಟೇಸ್ಟು ಚೆನ್ನಾಗಿರುತ್ತೆ. ಅಂದರೆ ಯಾವುದರಿಂದ ಪ್ರಿಪೇರ್ ಮಾಡ್ತಾರೆ ಅದು? ಆಲ್ಮೋಸ್ಟ್ ಆಲೂ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಇರುತ್ತೆ. ಸೊ ಹಾಗಾಗಿ ಅದು ಚೆನ್ನಾಗಿರುತ್ತೆ. ಆಮೇಲೆ ಆಲ್ಮೋಸ್ಟ್ ವೆಜ್ಜಲ್ಲಿ ನಾವು ಹಳಿಯಾಳಲ್ಲೂ ಹುಡ್ಕೋಬೇಕಂದ್ರೆ ಇದೇ ಹೋಟೆಲ್ ಚೆನ್ನಾಗಿರುತ್ತೆ ಮ್ಯಾಮ್. ಕೃಷ್ಣ ಪ್ಯಾಲೇಸ್ ನಾವು 1 year ಇಂದನೂ ಆಲ್ಮೋಸ್ಟ್ ಇಲ್ಲೇ ಬರ್ತೀವಿ. ಯಾವಾಗ ಏನು ಇಷ್ಟಪಟ್ಟು ತಿಂತೀರಾ ಕೃಷ್ಣ ಪ್ರಸಾದ್ ಹೋಟೆಲಲ್ಲಿ? ಫಸ್ಟ್ ಅಂದರೆ ಅದೇ ಪ್ರೈಸ್
ಚಾಟ್ಸ್ ಮೋಸ್ಟ್ ಇಷ್ಟಪಡ್ತೀವಿ ಅಂದರೆ ಈವ್ನಿಂಗ್ ಟೈಮಲ್ಲಿ ಬಂದಾಗ ಯಾವಾಗಲೂ ಚಾಟ್ಸೇ ಇಷ್ಟಪಟ್ಟು ತಿಂತೀವಿ. ಆಮೇಲೆ ನೈಟ್ ಟೈಮಲ್ಲಿ ಯಾವಾಗಲೂ ಊಟ ಲಂಚೂ ಚೆನ್ನಾಗಿರುತ್ತೆ, ಡಿನ್ನರ್ ಕೂಡ ಚೆನ್ನಾಗಿರುತ್ತೆ ಮ್ಯಾಮ್. ಲಂಚಲ್ಲಿ ನಿಮಗೆ ಸೌತ್ ಇಂಡಿಯನ್ ಇಷ್ಟ ಆಗುತ್ತಾ, ನಾರ್ತ್ ಇಂಡಿಯನ್ ಇಷ್ಟ ಆಗುತ್ತಾ? ನಾವು ನಾರ್ತ್ ಸೈಡ್ ಅಂದಾಗ ಸ್ವಲ್ಪ ನಾರ್ತ್ಗೆ ಪ್ರಿಪೇರ್ ಜಾಸ್ತಿ ಕೊಡ್ತೀವಿ, ಆದರೆ ಚೇಂಜ್ ಇರಲಿ ಅಂತ ಸೌತ್ ಕೂಡ ತಗೋತೀವಿ. ತುಂಬ ಚೆನ್ನಾಗಿ ಹೋಟೆಲ್ ಬಗ್ಗೆ ರಿವ್ಯೂ ಕೊಟ್ಟಿದ್ರಿ. ಯಾಕಂತಂದರೆ ನೀವು ಕೊಡೋ ರಿವ್ಯೂವಿಂದ ಹೋಟೆಲಿಗೆ ಕಸ್ಟಮರ್ಸ್ಗಳು ಕೂಡ ತುಂಬ ಜನ ಬರ್ತಾರೆ. ಈ ಹೋಟೆಲಿಗೆ ಬಂದಾಗ ಈ ಡಿಶ್ನ ನಾನು ತಿನ್ನಬೇಕು ಅಂತ ಅನ್ಕೊಂಡ್ ಬಂದಿದ್ರಿ ಅಂದರೆ ಅದನ್ನ ತಿನ್ಕೊಂಡೇ ಹೋಗ್ತೀರಾ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗಿದೆ. ಓಕೆ ಥ್ಯಾಂಕ್ ಯು. ಓಕೆನಾ? ಅವರು ನಮ್ದು ಹೋಟೆಲ್ಗೆ ಫಸ್ಟ್ ಕಸ್ಟಮರ್. ನಾವು ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಅಂದರೆ ನವೆಂಬರ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಅವರೇ ನಮ್ಮ ಫಸ್ಟ್ ಕಸ್ಟಮರ್. ಸರ್ ನಿಮ್ದು ಹೋಟೆಲ್ ಸ್ಟಾರ್ಟ್ ಮಾಡಿದಾಗಿಂತ ಇಲ್ಲಿವರೆಗೆ ಏನಾದರೂ ಚೇಂಜಸ್ ಆ ರೀತಿ ವಾಶ್ ಆಗಿ ನಾವು ಮೇಂಟೈನ್ ಮಾಡಿದ್ದು ಹೌದಾ? ಅಲ್ಲಿಂದ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಸರ್, ಅಲ್ಲಿಂದ ನಿಮ್ಗೆ ಅಂದರೆ ಮಧ್ಯದಲ್ಲಿ ಡೈಲಿ ಬಂದು ಊಟ ಮಾಡಿ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ರೆ ಏನಾದ್ರು ಚೇಂಜಸ್ ಅನಿಸ್ತಾ ಇದನ್ನ ಅದೇ ಕಂಟಿನ್ಯೂ ಮಾಡ್ಕೊಂಡು ಸರ್. ಏನು ಚೇಂಜಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಟೀದಿಂದ ಹಿಡಿದು ಒಂದು ಚೈನೀಸ್ ಹಿಡಿದು ಒಂದು ನಾರ್ತ್ ಇಂಡಿಯನ್ ಫುಡ್ ತನಕನೂ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀರಾ. ಪ್ಲಸ್ ವಿದೌಟ್ ಕೆಮಿಕಲ್ ಫುಡ್ ಕಲರ್ ತಿಂದ ಮಾಡ್ತಾ ಇದಾರಲ್ಲ, ಅದೇ ನಮಗೆ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಇದೇ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ, ನಿಮಗೆ ಲೈಫ್ ಒಳ್ಳೇದಿದೆ. ಹಳ್ಳಿನಲ್ಲಿ ಕಾಂಪಿಟೇಷನ್ ಇರೋದ್ರಿಂದ ಇವ್ರಿಗೂ ಅನ್ನಿಸ್ತಾ ಇದೆ ಸ್ವಲ್ಪ ಸ್ಲೋ ಆಗಿರ್ತಾರೆ. ಕೆಲವು ಟೈಮಕ್ಕೆ ನರ್ವಸ್ ಆಗಿರ್ತಾರೆ. ಏನಪ್ಪ ಇವತ್ತು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದೆ ಹೆಂಗೆ ಜೀವನ ಅಂತೇಳಿ ಏನೂ ಎದುರ್ಕೊಳಕ್ ಹೋಗ್ಬೇಡ್ರಿ. ಹಳ್ಳಿಯಾಳದ 75% ಈಗ ನಿಮ್ದು ಹೋಟೆಲಿಗೆ ಕನ್ವರ್ಟ್ ಆಗ್ತಾ ಇದೆ, ಅಂದ್ರೆ ಬರ್ತಾ ಇದ್ದಾರೆ. ಸ್ವಲ್ಪ ರೆಕಗ್ನೈಸ್ ಆಗ್ಬೇಕು ಅನ್ನೋದು ಬಿಟ್ರೆ ಹೋಟೆಲ್ ಟೈಮ್ ತಗೊಂತದೆ. ಈಗ ನವೆಂಬರ್ ನಲ್ಲಿ ಸ್ಟಾರ್ಟ್ ಮಾಡಿದಾರೆ ನಮ್ಗೆ ಅನ್ಸೋ ಮಟ್ಟಿಗೆ ಇವರು 7 ತಿಂಗಳು 8 ತಿಂಗಳು ಆಯ್ತು. ಮುಂದೆ ಇನ್ನು ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15 ತನಕ ಅಂದ್ರೆ ಅವರು 100% ಅಂದ್ರೆ ಇದ್ರೊಳಗೆ ಮತ್ತೆ ಇನ್ನೂ ಟಾಪ್ ಫ್ಲೋರ್ ಇದೆ, ಅದು ಯೂಸ್ ಮಾಡ್ಕೋಬಹುದು ಅಂತ ನಮಗೆ ಅನಿಸ್ತದೆ. ಥ್ಯಾಂಕ್ ಯು ಸರ್, ಮಾಡ್ಕೋತೀವಿ ಸರ್. ನನ್ನ ಹೆಸರು ವಿನೋದ್ ರಾಠೋಡ್ ಅಂತೇಳಿ ಮೇಡಮ್. ನಾವು ಮೂಲತಃ ಬಿಜಾಪುರ. ನಾವಿಲ್ಲಿ ಬಂದು 15 ವರ್ಷ ಮೇಲೆ ಆಯಿತು. ನಾವು ಹೋಟೆಲ್ನಲ್ಲಿ ಮಾಡಬೇಕಂತ ಹೇಳಿದರೆ ಮುಂಚೆಯಾಗಿ ಒಂದು ನಾನ್ ವೆಜ್ ಹೋಟೆಲ್ನ ಮಾಡಿದ್ದೇವೆ. ಆ ನಾನ್ ವೆಜ್ ಹೋಟೆಲ್ ಮಾಡಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಅನುಭವ ಇದ್ದಿದ್ದಿಲ್ಲ. ಸೆಫ್ನ ಕರ್ಸಿ ಎಲ್ಲ ಮಾಡಿದ್ರೆ ಮತ್ತು ನಾವೇ ಕಲ್ತೀವಿ. ಇವು ನಮ್ಮ ತಮ್ಮ ಕಿರಣ್ ಅಂತೇಳಿ, ಇವ ಎಲ್ಲಕ್ಕಿಂತ ಸಣ್ಣವ. ಆ ಟೈಮ್ನಲ್ಲಿ ನಮ್ಮ ತಂದೆ ತಾಯಿಯವರು ತುಂಬ ಕಷ್ಟಪಟ್ಟರು. ಅವರೇ ಆಗಲಿ ರಾತ್ರಿ ನಿಂತು ಅವರೇ ದುಡಿತಿದ್ರು, ಅವರೇ ಮಾಡ್ತಿದ್ರು. ನಮ್ಮ ತಮ್ಮನೂ ಇವನು ಸ್ಕೂಲಿಗೆ ಹೋಗ್ತಾ ಈ ಕಡೆ ಇಲ್ಲಿ ಬಿ ಎಡ್ ಮಾಡ್ತಿದ್ದ. ಬಿ ಎಡ್ ಮಾಡ್ಕೊಂಡು ಬಂದು ಸಾಯಂಕಾಲ ಇಲ್ಲೇ ಹೋಟ್ಲಿಗೆ ಬರ್ತಿದ್ದ. ಹೋಟ್ಲಿಗೆ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಿದ್ದ. ಅವನು ತುಂಬ ಕಷ್ಟಪಟ್ಟಿದ್ದಾನೆ, ನಮ್ಮ ತಂದೆಯವರು ಕಷ್ಟಪಟ್ಟು ಎಲ್ಲರೂ ಕೂಡಿ ಮಾಡಿದ್ದೇವೆ ಮೇಡಮ್. ಮುಂಚೆ ಹಿಂಗೆ ಎಲ್ಲರೂ ಜನರ ಸಪೋರ್ಟ್ ಇರಬೇಕು, ಮುಂಚೆ ನಾವು ಇನ್ನೂ ಮಾಡಬೇಕಂತೇಳಿ. ಸರ್, ನಾನು ಮೊನ್ನೆ ನನ್ನ ಫ್ಯಾಮಿಲಿ ಜೊತೆಗೆ ಬಂದಿದ್ದೆ ನಿಮ್ಮ ಹೋಟೆಲಿಗೆ ಬಂದು ನಾನು ಫ್ಯಾಮಿಲಿ ದೋಸೆನ ಎಂಜಾಯ್ ಮಾಡ್ಕೊಂಡು ತಿಂದೆ. ಎಸ್ಪೆಷಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಸಾಂಬಾರು ಇಷ್ಟ ಆಯಿತು. ಫ್ಯಾಮಿಲಿ ದೋಸೆ ತುಂಬ ಚೆನ್ನಾಗಿತ್ತು, ಇಷ್ಟಪಟ್ಟು ತಿಂದ್ವಿ. ಫ್ಯಾಮಿಲಿಯವರೆಲ್ಲ ಕೂಡ ಬಂದು ಒಂದು ಡಿನ್ನರ್ ಮಾಡಲಿಕ್ಕೆ ಅಥವಾ ಲಂಚ್ ಮಾಡಲಿಕ್ಕೆ ಅಥವಾ ಒಂದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ದಿ ಬೆಸ್ಟ್ ಹೋಟೆಲ್ ಇನ್ ಹಳ್ಯಾಳ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಹೋಟೆಲ್, ಅಟ್ಮಾಸ್ಫಿಯರ್ ಕೂಡ ಚೆನ್ನಾಗಿದೆ. ಸೊ ನಾನು ಏನಂದರೆ, ನೀವೀಗ ಹೋಟೆಲ್ನ ಓಪನ್ ಮಾಡಬೇಕು ಹಳ್ಯಾಳದಲ್ಲಿ ಅಂಥೇಳಿ ನಿಮ್ಮ ತಲೆಯಲ್ಲಿ ಹೇಗೆ ಬಂತು ಮೇಡಮ್? ಹೇಗಂದರೆ ಈ ಥರ ಹಳ್ಳಿಯಲ್ಲಿ ಒಂದು ಫ್ಯಾಮಿಲಿ ಕುತ್ಕೊಳ್ಳೋಂಥ ಯಾವ ಹೋಟ್ಲೇ ಇದ್ದಿದ್ದಿಲ್ಲ. ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಹೈಜಿನಿಕ್ ಒಳ್ಳೆ ಫುಡ್ ಕೊಡೋ ಅಂಥೇಳಿ. ಹಂಗಾಗಿ ನಾವು ಒಳ್ಳೆ ನೀಟ ಮತ್ತು ಈ ಥರ AC ಸೆಕ್ಷನ್ ಫ್ಯಾಮಿಲಿ ಬಂದು ಕಂಫರ್ಟಬಲ್ ಆಗಿ ಕುತ್ಕೋಬೇಕಂದ್ರೆ ಯಾವುದು ಹೋಟ್ಲು ಹಳ್ಳಿಯಲ್ಲಿ ಇಲ್ಲೇ ಇಲ್ಲ. ನಾವು ಪ್ಯೂರ್ ವೆಜ್ನಲ್ಲಿ AC ಸೆಕ್ಷನ್ ಅಂದರೆ ಪ್ರೀಮಿಯಂ ಹೋಟೆಲ್ ಲಾಂಚ್ ಮಾಡಿದರೆ ಪ್ರಥಮ ಬಗ್ಗೆ ನಾವು ಮಾಡಿರೋದು ಮೇಡಮ್. ಹಾಗಾಗಿ ಒಳ್ಳೆ ರೆಸ್ಪಾನ್ಸ್, ಜನರು ಬರ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ನೀವು ಎಲ್ಲಿಯವರು? ನಮ್ಮ ಮೂಲತಃ ಬಿಜಾಪುರ. ನಾವು ಇಲ್ಲಿ ಬಂದು ಒಂದು ಸುಮಾರು 15 ವರ್ಷ ಆಯ್ತು. ನಮ್ಮ ತಂದೆಯವರು ಬಂದಿದ್ರು. ಆಮೇಲೆ ನಾವೆಲ್ಲ ಇದು ನಮ್ದು 3ನೇ ಹೋಟ್ಲ್ ಇಲ್ಲೇ. ಇಲ್ಲಿ 2 ನಾವು ನಾನ್ ವೆಜ್ ಹೋಟೆಲ್ ಮಾಡಿದ್ದೀವಿ. ಅದನ್ನು ಒಳ್ಳೆ ಕ್ಲಿಕ್ ಆಯ್ತು, ಚೆನ್ನಾಗಿ ನಡೀತು. ಹೀಗಾಗಿ ಫ್ಯಾಮಿಲಿ ಅಂತೇಳಿ ನಾನ್ ವೆಜ್ ಹೋಟ್ಲಿಗೆ ಸ್ವಲ್ಪ ಡ್ರಿಂಕ್ಸ್ ಮಾಡೋರು ಬರ್ತಾರೆ, ಹಾಗಾಗಿ ಸ್ವಲ್ಪ ಫ್ಯಾಮಿಲಿ ಅನ್ಕಂಫರ್ಟಬಲ್ ಆಗುತ್ತೆ. ಹಾಗಾಗಿ ನಾವು ಒಳ್ಳೆ ಪ್ರೀಮಿಯಂ ವೆಜ್ ಹೋಟೆಲ್ ಮಾಡುವ ಅಂಥೇಳಿ ಮೈಂಡ್ ಸೆಟ್ ಮಾಡುವ. ಆ ಎಕ್ಸ್ಪೀರಿಯನ್ಸ್ನ ತಂದು ಇಲ್ಲಿ ಯೂಸ್ ಮಾಡಿದ್ದೇವೆ. ಒಳ್ಳೆ ತುಂಬ ರೆಸ್ಪಾನ್ಸ್ ಬಂತು, ಚೆನ್ನಾಗಿ ನಡೀತಾ ಇದೆ ಮೇಡಮ್. ಬ್ರದರ್, ನಿಮ್ಮ ಹೋಟೆಲಿಗೆ ಬಂದಿರುವಂಥ ಕಸ್ಟಮರ್ಸ್ಗಳು ಮೇಯ್ನ್ ಆಗಿ ಯಾವ ಫುಡ್ಡನ್ನ ಡಿಮ್ಯಾಂಡ್ ಮಾಡ್ತಾರೆ? ಮೇಡಮ್, ಡಿಮಾಂಡ್ನಲ್ಲಿ ನಾರ್ತ್ ಇಂಡಿಯನ್ ತುಂಬ ಓಡುತ್ತೆ ಮತ್ತು ಸೌತ್ ಇಂಡಿಯನ್ ಓಡುತ್ತೆ. ಸೌತ್ ಇಂಡಿಯನ್ನಲ್ಲಿ ಹೋದರೆ ಮೈಸೂರು ಮಸಾಲ ದೋಸೆ ಅಂತ ನಮ್ಮ ಹೋಟೆಲ್ದ ಒಳ್ಳೆ ಫೀಡ್ಬ್ಯಾಕ್ ಇರುವಂಥ ದೋಸೆ ಮೇಡಮ್. ಯಾಕಂದರೆ ಅದನ್ನು ಚೆನ್ನಾಗಿರುತ್ತೆ, ಸ್ಟಾರ್ಟರ್ಸ್ ಟೈಪ್ನು ಅನಿಸುತ್ತೆ. ಆಮೇಲೆ ನೀರು ದೋಸೆ, ಆಮೇಲೆ ನಿಮ್ಗೆ ಆಯಿಲ್ಲೆಸ್ ಬೇಕಂದ್ರೂ ಆಯಿಲ್ಲೆಸ್ ದೋಸೆ ಕೊಡ್ತೇವೆ, ನ್ಯಾಚುರಲ್ ದೋಸೆ ಕೊಡ್ತೇವೆ.
ಹಂಗಾಗಿ ಮೇಡಮ್ ಒಳ್ಳೆ ಇಡ್ಲಿ ವಡ ಒಳ್ಳೆ ಇರುತ್ತೆ. ದೋಸೆನಲ್ಲಿ ಹೋದ್ರೆ ಮೈಸೂರು ಮಸಾಲ ದೋಸೆ ಒಳ್ಳೆ ರಿವ್ಯೂ ಮೇಡಮ್, ಫ್ಯಾಮಿಲಿ ದೋಸೆನೂ ಚೆನ್ನಾಗಿ ಬರುತ್ತೆ. ಆಮೇಲೆ ನಾರ್ತ್ನಲ್ಲಿ ಹೋದರೆ ನಾರ್ತ್ನಲ್ಲಿ ನಮ್ಮ ಒಳ್ಳೆ ರಿವ್ಯೂ ಅಂದ್ರೆ ಪನ್ನೀರ್ನಲ್ಲಿ ಹೋದ್ರೆ ಪನ್ನೀರ್ ಪಸಂದ, ಪನ್ನೀರ್ ಅಂಗಾರ, ಪನ್ನೀರ್ ಕವಾ ಮಸಾಲ, ಈ ಥರ ಭಾಳಷ್ಟು ಡಿಶ್ ಇದೆ ಮೇಡಮ್. ವೆಜಿಟೇಬಲ್ ವೆಜ್ ಬೋನಾ ಮಸಾಲ ಅಂತ ಒಳ್ಳೆ ಫೀಡ್ಬ್ಯಾಕ್ ಮೇಡಮ್. ಪ್ರತಿಯೊಬ್ಬರು ವೆಜ್ ಬೋನಾ ಮಸಾಲ ಅಂದ್ರೆ ವೆಜಿಟೇಬಲ್ನ ಸ್ಟಫಿಂಗ್ ಮಾಡಿರ್ತಾರೆ, ಗ್ರೇವಿ ಸ್ವಲ್ಪ ಬೆಳ್ಳುಳ್ಳಿಗಳು ಜಾಸ್ತಿ ಇರುತ್ತೆ. ಒಬ್ರು ಕಸ್ಟಮರ್ ಹೇಳಿದ್ರು ನನಗೆ ಅವಾಗ್ಲೇ, ಅದಕ್ಕೆ ಕೇಳಿದೆ ನಾನು. ನನಗೆ ಅದು ಇಷ್ಟ ಅಂತ. ನಮ್ದು ಹೋಟೆಲ್ದ ಒಳ್ಳೆ ಹೈಸ್ಟ್ ಸೇಲಿಂಗ್ ಡಿಶಸ್ ನಲ್ಲಿ ಅದೊಂದು ಬರುತ್ತೆ ಮೇಡಮ್. ಹೌದಾ ಸರ್, ನೀವೇನ ಹೇಳ್ತಾ ಇದ್ರಲ್ಲ ಆಗ್ಲೇ ಮೇಡಮ್? ನಮ್ದು ನೋಡ್ರಿ, ಇವಾಗ ದೋಸಾನಲ್ಲಿ ಪ್ರತ್ಯೇಕವಾಗಿ ದೋಸಾಕ್ ಅಂತ ಹೇಳಿ ನಾವು ಸಪ್ಪಿಟ್ಟಿದ್ದೀವಿ ಮೇಡಮ್. ಅಂದ್ರೆ ದೋಸಾ ಏನಿಲ್ಲ ಅಂದ್ರೆ ಮಿನಿಮಮ್ ಎಲ್ಲ ಹೋಟೆಲ್ ಸಿಗೋಕ್ಕಿಂತ ಅತಿ ಹೆಚ್ಚಾಗಿ ಸಿಗುವೊಂದು ದೋಸಾ ಅಂದ್ರೆ ನಮ್ಮ ಹೋಟೆಲ್ ಸರ್ ಮೇಡಮ್. 30ಕ್ಕಿಂತ ಮ್ಯಾಕ್ಸಿಮಮ್ ಐಟಮ್ ದೋಸಾನಲ್ಲಿ ಹೊಡಿತಾರೆ. ಪ್ರತ್ಯೇಕವಾಗಿ ಅದಕ್ಕೆ ಅಂತ ಇಟ್ಟಿರೋದು ನಾವು ಸೌತ್ನಲ್ಲಿ ಬರ್ಲಿ ಜನ ಚೆನ್ನಾಗಿ ತಿನ್ಲಿ, ಪ್ರತಿಯೊಂದು ದೋಸಾ ಫೀಲ್ ಮಾಡಲಿ. ಪದೇ ಪದೇ ಮಸಾಲಾ ದೋಸೆ ನೀರ್ ದೋಸಾನೇ ತಿನ್ನೋದು ಅಂತ ಹೇಳಿ ನಮ್ಮ ಆಲ್ ರೌಂಡರ್ ಅದೇ ದೋಸಾಕಂತೇಳಿ ಅದಕ್ಕೆ ಆದಂತ ಒಬ್ಬ ಸೆಫ್ ಇದ್ದಾರೆ ಮೇಡಮ್, ಚೆನ್ನಾಗಿ ಮಾಡ್ತಾರೆ. ಯಾಕಂತಂದ್ರೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾದವ್ರು ಕೂಡ ನೀವು ಹೋಟೆಲ್ಗೆ ಹೋಗಿ ಏನ್ ಕೇಳ್ತಿಯಪ್ಪ ನನಗೆ ದೋಸೆನೇ ಬೇಕು ಅಂತ ಅಂತಾರೆ. ದೋಸೆ ದ ಮೈಂಡ್ ಸೆಟ್, ಹೋಟೆಲ್ ಅಂದ್ರೆ ತಲೆಯಲ್ಲಿ ಬರೋದು ದೋಸೆನೆ. ಸೊ ವೆರೈಟಿ ಆಫ್ ದೋಸೆ ನೀವು ಹಾಕೊಡ್ತಾ ಇದ್ದೀರಾ, ಚೆನ್ನಾಗಿದೆ. ನನಗೆ ಇಷ್ಟ ಆಗಿದ್ದು ಫ್ಯಾಮಿಲಿ ದೋಸೆ ಇಷ್ಟ ಆಯ್ತು ಕಣ್ರಿ. ಸರ್, ಹೋಟೆಲ್ಗೆ ಬಂದಿರುವಂತ ಕಸ್ಟಮರ್ಸು ನಿಮ್ಮ ಹೋಟೆಲಲ್ಲಿ ಸರ್ವಿಸ್ನ ತಗೊಂಡು ಹೋಗ್ಬೇಕಾದ್ರೆ ಯಾವ ಥರ ಫೀಡ್ಬ್ಯಾಕ್ ಕೊಟ್ಟು ಹೋಗ್ತಾರೆ ಮೇಡಮ್? ಹೋಟೆಲ್ಗೆ ಬಂದಿದ್ದಾದ್ಮೇಲೆ ಎಲ್ಲ ಕಸ್ಟಮರ್ ಒಳ್ಳೆ ಫೀಡ್ಬ್ಯಾಕ್ ಇರ್ತಾರೆ. ಯಾವುದೇ ಆ ರೀತಿಯಾದ ಕುಂದು ಕೊರತೆ ಮಾಡಿಲ್ಲ ಮೇಡಮ್. ಈ ಕಸ್ಟಮರ್ ಬಂದ್ಮೇಲೆ ಪ್ರತ್ಯೇಕವಾದ ಅವರಿಗಾದ ಒಂದು ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ರು ಮೇಡಮ್. ಮತ್ತು ಚೆನ್ನಾಗಿ ಸರ್ವಿಸ್ಗಿಂತ ನಾವು ಒಳ್ಳೆ ಕ್ವಾಲಿಟಿ ಮತ್ತು ಚೆನ್ನಾಗಿ ನಾವು ಸರ್ವ್ ಮಾಡಿ ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟಿದ್ದೀವಿ ಮೇಡಮ್. ಆ ರೀತಿ ಟೇಸ್ಟ್ ಕೊಟ್ಟರು ಮೇಡಮ್. ಮನೆ ಒಂದು ಊಟ ಮಾಡುವಂತ ಫೀಲ್ ಬರ್ಬೇಕು ಮೇಡಮ್. ಇವತ್ತು ಹೋಟೆಲ್ಗೆ ಬಂದ್ಮೇಲೆ ಏನೋ ಹೋಟೆಲ್ಗೆ ಬಂದಿನ ಒಂದು ವೆರೈಟಿ ತಿಂದಿನಾದ್ಮೇಲೆ ಬಾಯಿಲೆ ಟೇಸ್ಟ್ ಹೇಳ್ತಿದ್ರು ಮೇಡಮ್. ಹೋಗುವ ಪ್ರತಿಯೊಂದು ಮುಂಚೆ ನಾವು ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಮೇಡಮ್ ಅದಕ್ಕೆ ಅದೊಂದು ಸಜೆಷನ್ ಬಾಕ್ಸ್ ಅಂತ ಇಟ್ಟಿದ್ರು. ಅಲ್ಲಿ ಒಳ್ಳೆ ರೀತಿಯಾಗಿ ಫೀಡ್ಬ್ಯಾಕ್ ಬಂದಿದೆ, ಚೆನ್ನಾಗಿ ಬಂದಿದೆ ಮೇಡಮ್ ಎಲ್ಲ ರೀತಿ. ಮತ್ತು ಮೇಡಮ್ ನಾವು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಮೇಡಮ್. ಒಂದು ಹೈಜಿನಿಕ್ ಆಗಲಿ, ಕ್ವಾಲಿಟಿ ಆಗಲಿ, ಮತ್ತೆ ಕ್ವಾಂಟಿಟಿನೂ ಮೇಂಟೈನ್ ಮಾಡಿದ್ವಿ. ಇವನ್ ಸ್ಟಾಫ್ ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಮೇಡಮ್. ಅತಿ ಹೆಚ್ಚಾಗಿ ಮೊದಲ ಹೇಳ್ಬೇಕಂದ್ರೆ ಹೋಟೆಲ್ನಲ್ಲಿ ಜಾಸ್ತಿ ಸ್ಟಾಫ್ ಬೇಕು ಮೇಡಮ್. ಹೌದು, ನಾವು ಆ ರೀತಿ ನಮ್ಮ ಹತ್ರ ಏನಿಲ್ಲ ಅಂದ್ರೆ 25 ಸ್ಟಾಫ್ ಇದಾರೆ ಮೇಡಮ್. ಇಷ್ಟ ಒಂದು ಹೋಟೆಲ್ 25 ಮೆಂಬರ್ ಸ್ಟಾಫ್ ಇದೆ. ಬೇಕಾದ್ರೆ ನೀವು ಅಲ್ಲಿ ನೋಡ್ಬೋದು 25 ಮೆಂಬರ್ ಸ್ಟಾಫ್ ಇದೆ ಮೇಡಮ್. ಅದಕ್ಕಿಂತ ನಾವು ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡೋದು ಎಲ್ಲ ರೀತಿಯಾಗಿದೆ. ಒಳ್ಳೆ ಕಸ್ಟಮರಿಂದ ಫೀಡ್ಬ್ಯಾಕ್ ಬಂದಿದೆ. ಸರ್, ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ ನನಗೆ? ಇವರು ನಮ್ಮ ಬ್ರದರ್ ವಿನೋದ್ ರಾಥೋಡ್ ಅಂತ ಹೇಳಿ, ಅವ್ರನ್ನ ಚಿಕ್ಕಮ್ಮ ಕಿರಣ್ ರಾಥೋಡ್ ಅಂತ ಹೇಳಿ. ನಾವು ಯಾವಾಗ ಹೋಟೆಲ್ ಲೈನ್ ನಮ್ಮ ತಂದೆಯವ್ರು ಬಂದಿದ್ರಿ ಮುಂಚೆ ಒಂದು 12 ವರ್ಷಕ್ಕಿಂತ ಹಿಂದೆ ರೀ ಮೇಡಮ್. ಮುಂಚೆ ನಾವು ನಾನ್ ವೆಜ್ ಹೋಟೆಲ್ನಲ್ಲಿ ಇದ್ದು, ನಾನ್ ವೆಜ್ ಹೋಟೆಲ್ನಲ್ಲಿ ಯಾವ ರೀತಿ ಎಲ್ಲ ಮಾಡ್ತಾಯಿದ್ರು. ನಮ್ಮ ತಂದೆ ನಮ್ಮ ತಾಯಿಯವ್ರು ಮಾಡ್ಕೊಂಡು ಬರ್ತಿದ್ರು. ಆಮೇಲೆ ನಮ್ಮ ಬ್ರದರ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಿದ್ದಾರೆ. ಆ ಟ್ರಾವೆಲ್ಸ್ ಬಿಸ್ನೆಸ್ ಆದಮೇಲೆ ಅಲ್ಲಿ ಭಾಳ ಟ್ರಾವೆಲ್ಸ್ ಒಳಗೆ ಭಾಳ ಇದಿರ್ತದೆ, ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ ಅಂತೇಳಿ ಹಂಗಂತಿಲ್ಲ. ಅವ್ರು ಸ್ವಲ್ಪ ವೈಯಕ್ತಿಕವಾಗಿ ಪ್ರಾಬ್ಲಮ್ಸ್ ಎಲ್ಲ ಬಂದಾದ್ಮೇಲೆ ಏನು ಮಾಡ್ತಾರೆ, ನಾವು ಟ್ರಾವೆಲ್ಸ್ ಬಿಟ್ಟಾದ್ಮೇಲೆ ನಮ್ಮ ತಂದೆಯವ್ರ ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡಿದ್ವಿ ಮೇಡಮ್. ನಾ ಸಾಲಿ ಕಲ್ಕೋತ ಅಂದರೆ ಕಾಲೇಜ್ ಹೋಗ್ಕೋತ ಎಲ್ಲ ಒಂದು ಎಜುಕೇಷನ್ ಮುಗಿಸೋದು ನಾ ಹೋಟೆಲ್ ಕೆಲಸ ಮಾಡಿದೆ. ನಮ್ಮ ಬ್ರದರ್ ಅವರ ಒಂದು ಮಾಡ್ತಾ ಇರೋ ಒಂದು ಬಿಸ್ನೆಸ್ ಅವ್ರನ್ನ ನಾನು ಸಹಾಯ ಮಾಡಿದ್ದೀನಿ. ಅವರು ನಮ್ಮ ಬ್ರದರ್ ಅವರು ಕಿರಣ್ ಅಂತೇಳಿ, ಕಿರಣ್ ರಾಠೋಡ್ ಅಂತೇಳಿ, ಅವ್ರ ತಮ್ಮಾರಿ. ಸರ್, ನಿಮ್ಮ ನೆಕ್ಸ್ಟ್ ಮೂವ್ ಏನು ಮೇಡಮ್? ನಮ್ಮ ನೆಕ್ಸ್ಟ್ ಮೂವ್ ಏನಂದರೆ ಇಲ್ಲಿ ಕ್ರೌಡ್ ಜಾಸ್ತಿ ಬರ್ತಾ ಇದೆ, ಹಾಗಾಗಿ ನಾವು ಮೇಲೆ ಇನ್ನೊಂದು ಫ್ಲೋರ್ ಮಾಡಬೇಕಂತಿದ್ದೇವೆ. ಅಲ್ಲಿ ಏನೋ ಪಾರ್ಟಿ ಹಾಲ್ ಆಗಲಿ, ಬರ್ಡೇ ಆಗಲಿ, ಈ ಥರ ಇವೆಂಟ್ಸ್ ಮಾಡೋಕ್ಕೆ ಸ್ಪೇಸ್ ಇಲ್ಲ. ಹಾಗಾಗಿ ಮೇಲೆ ಇನ್ನೊಂದು ಮಾಡಬೇಕಂತ ಈಗ ಅಂದ್ಕೊಂಡಿದ್ದೀವಿ. ಸದ್ಯದಲ್ಲಿ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ನಾವು ನೋಡಿರಿ ಬರ್ತ್ಡೇ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ಯಾವುದೇ ಆ್ಯನಿವರ್ಸರಿ ಆಗಲಿ, ಈ ಥರ ಏನು ಫಂಕ್ಷನ್ಗಳಿದ್ರು 200 ಮೆಂಬರ್ಸ್ ಮಾಡಿ ಅಪ್ ಟು 250 ಮಟನು ನಾವು ನಿಮ್ಗೆ ಯಾರು ನಮ್ಮ ಮೆನುನಲ್ಲಿ ಯಾವ್ದು ಹೇಳ್ತೀರೋ ಆ ಡಿಶ್ನ ರೆಡಿ ಮಾಡಿಸಿ ಪ್ರಿಪೇರ್ ಮಾಡಿ ನಾವೇ ಖುದ್ದಾಗಿ ಬಂದು ಸರ್ವಿಸ್ ಕೊಟ್ಟು ಎಲ್ಲ ಸ್ಯಾಟಿಸ್ಫೈಡ್ ಮಾಡಿ ಎಲ್ಲರಿಗೆ ತೃಪ್ತಿಪಡಿಸಿ ಊಟನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿ, ಹೋಟೆಲ್ ಚೆನ್ನಾಗಿ ಬೆಳೀಲಿ. ನನ್ನ ಕಡೆಯಿಂದ ಕೂಡ ನಿಮಗೆ ವಿಶಸ್ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು. ಸೊ ನಾನು ಕೂಡ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗ್ತಾ ಇದ್ದೀನಿ. ಫೈನಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾಟ್ ಓನ್ಲಿ ಟೇಸ್ಟ್, ಇವನ್ ಹೈಜೀನ್ ಕೂಡ ಮೇಂಟೈನ್ ಮಾಡ್ತಾರೆ. ನೀವೇನಾದರೂ ಫ್ಯಾಮಿಲಿಯನ್ನು ಕರ್ಕೊಂಬಂದು ಹಳಿಯಾಳದಲ್ಲಿ ಒಂದು ಪ್ಯೂರ್ ವೆಜ್ ಹೋಟೆಲ್ನ ಸರ್ಚ್ ಮಾಡ್ತಿದ್ದೀರಿ ಅಂದರೆ ಶ್ರೀಕೃಷ್ಣ ಪ್ಯಾಲೇಸ್ ಈಸ್ ದ ಬೆಸ್ಟ್ ರೆಸ್ಟೋರೆಂಟ್ ಇನ್ ಹಳಿಯಾಳ. ಸೊ ನೀವು ಕೂಡ ಈ ರೆಸ್ಟೋರೆಂಟಿಗೆ ಬಂದು ಟೇಸ್ಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ ಅಥವಾ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇದೇ ಥರ ಸಪೋರ್ಟ್ ಯಾವಾಗಲೂ ಕೂಡ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.